ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ನಾವು ಪವರ್ ಆ್ಯಂಪ್ಲಿಫೈಯರ್ಸ್ ಅದರಲ್ಲಿ ಕ್ಲಾಸಸ್ ಯಾವುದು, ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಎ ಬಿ, ಸೊ 4 ತರಹದ ಪವರ್ ಆ್ಯಂಪ್ಲಿಫೈಯರ್ಸ್ನ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಪವರ್ ಆ್ಯಂಪ್ಲಿಫೈಯರ್ ಅಂತ ಅಂದರೆ ಏನು? ಸೊ ಪವರ್ ಆ್ಯಂಪ್ಲಿಫೈಯರ್ ಈಸ್ ಎ ಆ್ಯಂಪ್ಲಿಫೈಯರ್ ವಿತ್ ಹೈಯರ್ ಔಟ್ಪುಟ್ ಪವರ್. ಇಟ್ ಈಸ್ ದ ಆ್ಯಂಪ್ಲಿಫೈಯರ್ with higher output power, with high output power. ಸೊ ಇದಕ್ಕೆ ಹೈಯರ್ ಔಟ್ಪುಟ್ ಪವರ್ ಇರುತ್ತೆ. ಸೊ ಔಟ್ಪುಟ್ ಏನಾಗಿರ್ಬೋದು? ಸೊ ಔಟ್ಪುಟ್ ಕ್ಯಾನ್ ಬಿ ಇನ್ ಫಾರ್ಮ್ ಆಫ್ ವೋಲ್ಟೇಜ್ ಅಥವಾ ಕರೆಂಟ್. ವೋಲ್ಟೇಜ್ ಅಥವಾ ಕರೆಂಟ್ ಯಾವುದು? ಲಾರ್ಜ್ ವೋಲ್ಟೇಜ್ ಅಥವಾ ಲಾರ್ಜ್ ಕರೆಂಟ್. ಸೊ ಎಕ್ಸಾಂಪಲ್ನ ನೋಡ್ತಾ ಹೋಗೋಣ. ಸೊ ಫಾರ್ ಎಕ್ಸಾಂಪಲ್ ಇದೊಂದು ಸಿಗ್ನಲ್ ಇದೆ ಅಂತ ಅಂದ್ಕೊಳ್ಳಿ. ಸೊ ವೇವ್ ಫಾರ್ಮ್ ಇದು. ಸೊ ಈ ವೇವ್ ಫಾರ್ಮನ್ನು ಏನು ಮಾಡುತ್ತೆ, ನೀವೇನಾದ್ರೂ ಪವರ್ ಆ್ಯಂಪ್ಲಿಫೈಯರ್ಗೆ ಕೊಟ್ಟಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಇದು ಇನ್ಪುಟ್ ಆಯಿತು, ಇದು ಔಟ್ಪುಟ್ ಆಯಿತು. ಸೊ ಇದು ಪವರ್ ಆ್ಯಂಪ್ಲಿಫೈಯರ್. ಪವರ್ ಆ್ಯಂಪ್ಲಿಫೈಯರ್ಗೆ ಕೊಟ್ಟಾಗ ಏನು ಮಾಡುತ್ತೆ ಅಂತಂದರೆ, ಅದರ ವೇವ್ಸ್ ಏನು ನೀವು ಕೊಟ್ಟಿದ್ದೀರಾ ಅದನ್ನು ಆ್ಯಂಪ್ಲಿಫೈ ಅಂತ ಅಂದರೆ ಅದರ ಮ್ಯಾಗ್ನಿಟ್ಯೂಡನ್ನು ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಸೊ ಇನ್ಕ್ರೀಸ್. ಸೊ ನೋಡಿ, ವಿ ಮ್ಯಾಕ್ಸಿಮಮ್ ಇಲ್ಲಿದೆ ಅಂತ ಅಂದ್ಕೊಳ್ಳಿ. ಈ ವಿ ಮ್ಯಾಕ್ಸಿಮಮಿಗೂ ಎಷ್ಟು ಡಿಫ್ರೆನ್ಸ್ ಬಂತು? ಸೊ ಏನಾಗುತ್ತೆ, ಆ್ಯಂಪ್ಲಿಟ್ಯೂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಏನಂತ ಕರಿತೀವಿ? ಪವರ್ ಆ್ಯಂಪ್ಲಿಫೈಯರ್. ಸೊ ಇದನ್ನು ಲೌಡ್ ಸ್ಪೀಕರಲ್ಲೂ ಕೂಡ ಯೂಸ್ ಮಾಡ್ತಾರೆ. ಸೊ ಏನಾಗುತ್ತೆ, ಲೌಡ್ ಸ್ಪೀಕರಲ್ಲಿ ನೀವು ಕಡಿಮೆ ಆ್ಯಂಪ್ಲಿಫೈಡ್ ಆಗಿರುವಂತಹ ಸಿಗ್ನಲ್ನ ಕೊಡ್ತೀರಾ, ಅದನ್ನು ಏನು ಮಾಡುತ್ತೆ, ಹೈ ಆಗಿ ಆ್ಯಂಪ್ಲಿಫೈ ಮಾಡಿ ಇನ್ನೂ ಜಾಸ್ತಿ ಸೌಂಡ್ ಕೇಳೋ ರೀತಿಯಾಗಿ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತಾ ಇದ್ದೀವಿ? ಲೌಡ್ ಸ್ಪೀಕರ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದರಲ್ಲಿ ಲೋ ಔಟ್ಪುಟ್ ರೆಸಿಸ್ಟೆನ್ಸ್ ಯಾವುದರಲ್ಲಿ? ಪವರ್ ಆ್ಯಂಪ್ಲಿಫೈಯರ್ಸಲ್ಲಿ ಲೋ ಔಟ್ಪುಟ್ ರೆಸಿಸ್ಟೆನ್ಸ್ ಇರುತ್ತೆ. ನೆಕ್ಸ್ಟ್ ಇಂಪಿಡೆನ್ಸ್ ಮ್ಯಾಚಿಂಗ್ ಇಲ್ಲಿ ಮಾಡ್ತಾ ಹೋಗಬೇಕು. ಸೊ ಇಂಪಿಡೆನ್ಸ್ ಮ್ಯಾಚಿಂಗ್ನ ಮಾಡಬೇಕು. ಯಾಕೆ ಅಂತ ಅಂದರೆ, ಇಟ್ ಈಸ್ ನೀಡೆಡ್ ಫಾರ್ ಮ್ಯಾಕ್ಸಿಮಮ್ ಔಟ್ಪುಟ್ ಪವರ್ ಅಂತಂದರೆ, ಟು ಗೆಟ್ ಮ್ಯಾಕ್ಸಿಮಮ್ ಔಟ್ಪುಟ್ ಪವರ್ ಮಾಡೋದಕ್ಕೆ ಏನು ಮಾಡಬೇಕು ನಾವು? ಇಂಪಿಡೆನ್ಸ್ ಮ್ಯಾಚಿಂಗ್ನ ಮಾಡ್ತಾ ಇದ್ದೇವೆ. ಸೊ ಈ ಪವರ್ ಆ್ಯಂಪ್ಲಿಫೈಯರ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ? ಅಪ್ಲಿಕೇಶನನ್ನು ನೋಡ್ತಾ ಹೋದರೆ, ಸೊ ಅಪ್ಲಿಕೇಶನ್ನ ನೋಡಿದ್ರೆ ಎಲ್ಲೆಲ್ಲಿ ಯೂಸ್ ಆಗುತ್ತೆ? ಟಿ ವಿ ರಿಸೀವರ್ಸ್, ಸೊ ಸೆಟಪ್ ಬಾಕ್ಸ್ಗಳಲ್ಲಿ ಯೂಸ್ ಆಗುತ್ತೆ. ನೆಕ್ಸ್ಟ್ ರೇಡಿಯೋ ರಿಸೀವರ್ಸಲ್ಲಿ ಯೂಸ್ ಆಗ್ತಾ ಹೋಗುತ್ತೆ. ಸೊ ಆ್ಯಂಟೆನಾಸ್ ಇರ್ಬೋದು, ಅದರಲ್ಲೆಲ್ಲ ಯೂಸ್ ಮಾಡಿರ್ತಾರೆ. ಸೊ ಇವಾಗ ನಾವೇನು ಮಾಡೋಣ, ಕ್ಲಾಸಿಫಿಕೇಷನ್ನ ನೋಡೋಣ. ಯಾವುದು? ಕ್ಲಾಸ್ ಎ, ಕ್ಲಾಸ್ ಬಿ, ಕ್ಲಾಸ್ ಸಿ ಮತ್ತು ಕ್ಲಾಸ್ ಎ ಬಿನ ಒಂದೊಂದೇ ಹಾಗೆ ನಾವು ನೋಡ್ತಾ ಹೋಗೋಣ. ಸೊ ಮೊದಲನೇದು ಯಾವುದು? ಕ್ಲಾಸ್ ಎ ಆ್ಯಂಪ್ಲಿಫೈಯರ್ಸ್. ಮೊದಲನೇದು ಕ್ಲಾಸ್ ಎ ಆ್ಯಂಪ್ಲಿಫೈಯರ್ ಅಂತ ಅಂದರೆ ಏನು ಅಂತ ಅಂದರೆ, ಕ್ಲಾಸ್ ಎ ಆ್ಯಂಪ್ಲಿಫೈಯರ್ಗೆ ನೀವು ಒಂದು ಸಿಗ್ನಲನ್ನು ಕೊಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇದೊಂದು ಸಿಗ್ನಲನ್ನು ನೀವು ಕೊಟ್ಟಿದ್ದೀರಾ. ಸೊ ಇದೇನಾಯಿತು? ಇದು 0, ನೆಕ್ಸ್ಟ್ π, 2π, ನೆಕ್ಸ್ಟ್ 3π. ಸೊ ಈ ಥರ ಬರ್ತಾ ಹೋಗುತ್ತೆ. ಸೊ ನೀವೊಂದು ವೋಲ್ಟೇಜ್ ಇರ್ಬೋದು, ಸೊ ಇನ್ಪುಟ್ಟು ವೋಲ್ಟೇಜ್ ಇರ್ಬೋದು ಅಥವಾ ಇನ್ಪುಟ್ಟು ಕರೆಂಟ್ ಇರ್ಬೋದು. ಸೊ ಯಾವುದಾದ್ರೂ ಕೂಡ ಆಗಿರ್ಬೋದು. ಈ ಇನ್ಪುಟ್ ಏನಾಗಿರುತ್ತೆ? ಎ ಸಿ ಇನ್ಪುಟ್ ಸಿಗ್ನಲ್ನ ನೀವು ಕೊಡ್ತಾ ಹೋಗ್ತೀರಿ ಯಾವುದರಲ್ಲಿ? ಕ್ಲಾಸ್ ಎಲ್ಲಿ. ಸೊ ಅದೇನಾಗುತ್ತೆ ಅಂತಂದರೆ, ಕ್ಲಾಸ್ ಎ ಆ್ಯಂಪ್ಲಿಫೈಯರ್ನ ನಾನು ಯೂಸ್ ಮಾಡಿದಾಗ, ಎ ವಿ ಅಂತಂದರೆ ಕ್ಲಾಸ್ ಎ ಆ್ಯಂಪ್ಲಿಫೈಯರ್ನ ನಾನು ಯೂಸ್ ಮಾಡಿದಾಗ 360 ಡಿಗ್ರಿ ಕಂಡಕ್ಷನ್ ನಡೆಯುತ್ತೆ. ಸೊ ಕಂಡಕ್ಷನ್ ಇನ್ 360 ಡಿಗ್ರಿ. ಸೊ ಹೇಗೆ ಆಗುತ್ತೆ? ನೆಕ್ಸ್ಟ್ ನಮ್ಮ ಔಟ್ಪುಟ್ ಸಿಗ್ನಲ್ ಏನಾಗುತ್ತೆ ಅಂತಂದರೆ 360 ಡಿಗ್ರಿ. ಸೊ ಒನ್ ವೇವ್ ಫಾರ್ಮ್, ನೆಕ್ಸ್ಟ್ ಇನ್ನೊಂದು ವೇವ್ ಫಾರ್ಮ್, ಆ ಥರ. ಸೊ ಇದನ್ನು ಇಲ್ಲಿ ನಾನು ಡಿವೈಡ್ ಮಾಡ್ತಾ ಬರ್ಬೋದು. ಅಂತ ಅಂದರೆ ಏನಾಯಿತು, ಇದು ನನಗೆ ಇಲ್ಲಿ ಏನು ಬರುತ್ತೆ, ಒಂದು ಫುಲ್ ವೇವ್ ಕಂಪ್ಲೀಟ್ ಆದಮೇಲೆ ನನಗೆ ಕ್ಯೂ ಪಾಯಿಂಟ್ ಬರುತ್ತೆ. ಒಂದು ಕಂಪ್ಲೀಟ್ ವೇವ್ ಫುಲ್ ಆದಮೇಲೆ ನನಗೆ ಕ್ಯೂ ಪಾಯಿಂಟ್ ಸಿಗುತ್ತೆ. ಸೊ ಇದನ್ನು ಹೇಗೆ ನೇಮ್ ಮಾಡ್ಬೋದು? ಒಂದು ಸೆಕೆಂಡ್. ಇದನ್ನು ನಾನು 0, π, 2π, ನೆಕ್ಸ್ಟ್ 3π, ನೆಕ್ಸ್ಟ್ ಈ ಥರ ಆಗ್ತಾ ಹೋಗುತ್ತೆ. ಸೊ ಒನ್ ಕಂಪ್ಲೀಟ್ ಅಂದರೆ ಪಾಸಿಟಿವ್ ಸೈಕಲ್ಲಿಗೂ ಹೋಗುತ್ತೆ,
ಮತ್ತು ನೆಗೆಟಿವ್ ಸೈಕಲ್ ಎರಡನ್ನ ಸೇರಿ 360 ಡಿಗ್ರಿ ಕಂಡಕ್ಷನ್ ಇದರಲ್ಲಿ ನಡೀತಾ ಹೋಗುತ್ತೆ. ಸೊ ಈ ಏನು ನಾನು ಯೂಸ್ ಮಾಡ್ತಾ ಇದ್ದೀನಿ ಪವರ್ ಆ್ಯಂಪ್ಲಿಫೈಯರ್ಸು, ಅದರಲ್ಲಿ ಟ್ರಾನ್ಸಿಸ್ಟರ್ನ ಯೂಸ್ ಮಾಡ್ತೀವಿ. ಸೊ ಅದು ಯಾವಾಗ ಯೂಸ್ ಆಗುತ್ತೆ ಅಂತಂದರೆ ಟ್ರಾನ್ಸಿಸ್ಟರ್ ಇನ್ ಆ್ಯಕ್ಟಿವ್ ರೀಜನ್. ಸೊ ಆ ಟ್ರಾನ್ಸಿಸ್ಟರು ಆ್ಯಕ್ಟಿವ್ ರೀಜನ್ನಲ್ಲಿದ್ದಾಗ ನಾವು ಯೂಸ್ ಮಾಡ್ತೀವಿ. ಏನಕ್ಕೆ? ಟು ರಿಪ್ರೊಡ್ಯೂಸ್ ದಿ ಔಟ್ಪುಟ್ ಸಿಗ್ನಲ್ನ ಮಾಡೋದಕ್ಕೆ ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಟ್ರಾನ್ಸಿಸ್ಟರ್ ಏನಾಗಿರುತ್ತೆ ಅಂತಂದರೆ, ಈ ಟ್ರಾನ್ಸಿಸ್ಟರ್ ನಾವು ಆ್ಯಕ್ಟಿವ್ ರೀಜನ್ನಲ್ಲಿರುತ್ತಲ್ಲ, ಆ ಟ್ರಾನ್ಸಿಸ್ಟರು ಆನ್ ಆಗಿರುತ್ತೆ. ಯಾವಾಗ? ಆನ್ ಫಾರ್ ಫುಲ್ ಸೈಕಲ್ ಆಗೋವರೆಗೂ, ಅಂತಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಸೈಕಲ್ ಆಗೋವರೆಗೂ ಕೂಡ ಅದು ಆನ್ ಆಗಿರುತ್ತೆ. ಅಂತಂದರೆ 360 ಡಿಗ್ರಿ ಕಂಡಕ್ಷನ್ ಆಗೋವರೆಗೂ ಕೂಡ ಅದು ಇರುತ್ತೆ. ಸೊ ಎಫಿಷಿಯನ್ಸಿನ ನೋಡ್ತಾ ಬಂದರೆ, ಸೊ ಎಫಿಷಿಯನ್ಸಿ ಆಫ್ ಕ್ಲಾಸ್ ಎ ಆ್ಯಂಪ್ಲಿಫೈಯರ್ಸ್ ಎಷ್ಟಾಗಿರುತ್ತೆ? 25 to 50% ಕ್ಲಾಸ್ ಎ ಆ್ಯಂಪ್ಲಿಫೈಯರ್ಸಿನ ಎಫಿಷಿಯನ್ಸಿ ಆಗಿರುತ್ತೆ. ನೆಕ್ಸ್ಟ್ ಇವಾಗ ಯಾವುದನ್ನು ಡಿಸ್ಕಸ್ ಮಾಡೋಣ? ಕ್ಲಾಸ್ ಬಿನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ಲಾಸ್ ಬಿಯಲ್ಲಿ ಏನಾಗುತ್ತೆ? ನಾನು ಕೊಟ್ಟಿರುವಂತಹ ಔಟ್ಪುಟ್ 180 ಡಿಗ್ರಿ ಕಂಡಕ್ಷನ್ ಆಗುತ್ತೆ. ಎಷ್ಟು ಡಿಗ್ರಿ? 180 ಡಿಗ್ರಿ. ಈ 180 ಡಿಗ್ರಿ ಕಂಡಕ್ಷನ್ ಆದಾಗ ಏನಾಗುತ್ತೆ ಅಂತಂದರೆ, ನನಗೆ ಕೇವಲ ಪಾಸಿಟಿವ್ ಆಫ್ ಸೈಕಲ್ಸ್ ಮಾತ್ರ ಇಲ್ಲಿ ರೆಪ್ರೆಸೆಂಟ್ ಆಗ್ತಾ ಬರುತ್ತೆ. ಸೊ ಇಲ್ಲಿ ಇದು ಪೈ ಅಂತಂದರೆ ನನಗೆ ನೆಗೆಟಿವ್ ಆಫ್ ಸೈಕಲ್ಲು ರೆಪ್ರೆಸೆಂಟ್ ಆಗಲ್ಲ. ಟ್ರಾನ್ಸಿಸ್ಟರ್ ಬಯಾಸ್ ಇದರಲ್ಲಿ ಏನಾಗುತ್ತೆ? ಟ್ರಾನ್ಸಿಸ್ಟರ್ಸ್ ಬಯಾಸ್ಡ್ ಸಚ್ ದಟ್ ಔಟ್ಪುಟ್ ಐ ಅಂದ್ರೆ ಏನು? ಕರೆಂಟ್. ಸೊ ಔಟ್ಪುಟ್ ಕರೆಂಟ್ ಫ್ಲೋ ಓನ್ಲಿ ಒನ್ ಆಫ್ ಸೈಕಲ್ ಅಂತ ಅಂದ್ರೇನು? ಪಾಸಿಟಿವ್ ಆಫ್ ಸೈಕಲಲ್ಲಿ ಮಾತ್ರ ಇದು ಏನಾಗುತ್ತೆ? ಸ್ವಿಚ್ ಆನ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಟ್ರಾನ್ಸಿಸ್ಟರ್ ಏನು ಮಾಡುತ್ತೆ? ಟ್ರಾನ್ಸಿಸ್ಟರು ಪಾಸಿಟಿವ್ ಆಫ್ ಸೈಕಲ್ ಇದ್ದಾಗ ಮಾತ್ರ ಆ್ಯಕ್ಟಿವ್ ರೀಜನಲ್ಲಿ ಇರುತ್ತೆ. ಸೊ ಆ್ಯಕ್ಟಿವ್ ರೀಜನಲ್ಲಿ ಇದ್ದಾಗ ಟ್ರಾನ್ಸಿಸ್ಟರ್ ಆ್ಯಕ್ಟಿವ್ ರೀಜನಲ್ಲಿ ಇದ್ದಾಗ ಮಾತ್ರ ನಾವು ಆ್ಯಂಪ್ಲಿಫಿಕೇಷನ್ನ ಮಾಡೋಕ್ಕಾಗೋದು. ಸೊ ಏನಾಗುತ್ತೆ? ಪಾಸಿಟಿವ್ ಆಫ್ ಸೈಕಲಲ್ಲಿ ಇದ್ದಾಗ ಮಾತ್ರ ಆ್ಯಕ್ಟಿವ್ ರೀಜನಲ್ಲಿರೋದ್ರಿಂದ ನನ್ನ ಔಟ್ಪುಟ್ ವೇವ್ ಫಾರ್ಮಲ್ಲಿ ಕೇವಲ ಪಾಸಿಟಿವ್ ಸೈಕಲ್ಸ್ಗಳ ರೆಪ್ರೆಸೆಂಟೇಷನ್ ಮಾತ್ರ ಇರುತ್ತೆ. ನೆಕ್ಸ್ಟ್ ಸೊ ಇದರ ಎಫಿಷಿಯನ್ಸಿ ನೋಡ್ತಾ ಬಂದರೆ 78.5. ಸೊ ಎಫಿಷಿಯನ್ಸಿನ ನೀಟಾ ಅಂತ ನಾವು ತೋರಿಸ್ಬೋದು. ಎಫಿಷಿಯನ್ಸಿ ಇಷ್ಟು 78.5. ನೆಕ್ಸ್ಟ್ ಯಾವ್ದು ನೋಡ್ತಾ ಹೋಗೋಣ ಅಂತಂದರೆ ಕ್ಲಾಸ್ ಎ ಬಿ. ಸೊ ಎ ಮತ್ತು ಬಿ ಎರಡನ್ನೂ ಕಂಬೈನ್ ಮಾಡಿರುವಂತಹ ಎ ಬಿ. ಸೊ ಕ್ಲಾಸ್ ಎ ಬಿಲಿ ಏನಾಗುತ್ತೆ ಅಂತ ಅಂದರೆ, ಟ್ರಾನ್ಸಿಸ್ಟರ್ ಔಟ್ಪುಟ್ ಏನಾಗಿರುತ್ತೆ? ಟ್ರಾನ್ಸಿಸ್ಟರ್ ಔಟ್ಪುಟ್ ವಿಲ್ ಬಿ ಬಿಟ್ವೀನ್ ಕ್ಲಾಸ್ ಎ ಆ್ಯಂಡ್ ಬಿ ಅಂತ ಅಂದರೆ ಏನಾಗುತ್ತೆ? ಕಂಡಕ್ಷನ್ ಎಷ್ಟಾಗುತ್ತೆ? ಗ್ರೇಟರ್ ದ್ಯಾನ್ 180 ಡಿಗ್ರಿ ಬಟ್ ಲೆಸ್ ದ್ಯಾನ್ 360 ಡಿಗ್ರಿ. ಕಂಡಕ್ಷನ್ ಎಷ್ಟಾಗುತ್ತೆ? ಗ್ರೇಟರ್ ದ್ಯಾನ್ 180 ಡಿಗ್ರಿ ಲೆಸ್ ದ್ಯಾನ್ 360 ಡಿಗ್ರಿ ಅಂತ ಅಂದರೆ ಏನಾಗುತ್ತೆ? ಇಲ್ಲಿ ಫಾರ್ ಎಕ್ಸಾಂಪಲ್ ಇದೊಂದು ಲೈನ್ ಅಂದ್ಕೊಳ್ಳಿ. ಇದು ಪೈ, ನೆಕ್ಸ್ಟ್ 2 ಪೈ, ನೆಕ್ಸ್ಟ್ 3 ಪೈ ಅಂತ ಅಂದ್ಕೊಳ್ಳಿ. ಗ್ರೇಟರ್ ದ್ಯಾನ್ 180 ಲೆಸ್ ದ್ಯಾನ್ 360. ನೆಕ್ಸ್ಟ್ ಮತ್ತೆ ಪಾಸಿಟಿವ್ ಏನು? ಗ್ರೇಟರ್ ದ್ಯಾನ್ 180 ಒಂಚೂರು ಆ 3ಇಂದ ರೈಟ್ಗೆ. ಸೊ ಏನಾಯಿತು? ಗ್ರೇಟರ್ ದ್ಯಾನ್ 180 ಡಿಗ್ರಿ ಕಂಡಕ್ಷನ್ ಬಟ್ ಲೆಸ್ ದ್ಯಾನ್ 360 ಡಿಗ್ರಿ ಕಂಡಕ್ಷನ್. ಸೊ ಇದರಲ್ಲಿ ಎಫಿಷಿಯನ್ಸಿ ಏನಾಗುತ್ತೆ? ಎಫಿಷಿಯನ್ಸಿ ನೀಟಾ ಏನಾಗುತ್ತೆ? ಅದು ಕೂಡ ಎಫಿಷಿಯನ್ಸಿ ಆಫ್ ಎ ಬಿ ವಿಲ್ ಬಿ ಲೆಸ್ ದ್ಯಾನ್ 50%. ಸೊ ಅಂದರೆ ಅದರ ಒಳಗಡೆ ಅಂದರೆ 50% ಮತ್ತು 78.5%. ಸೊ ಇದು ಯಾವುದು? ಎಫಿಷಿಯನ್ಸಿ ಆಫ್ ಎ, ಇದು ಎಫಿಷಿಯನ್ಸಿ ಆಫ್ ಬಿ. ಎರಡರ ಮಧ್ಯೆ ಇದರ ಎಫಿಷಿಯನ್ಸಿ ಬರ್ತಾ ಇರುತ್ತೆ. ಸೊ ನೆಕ್ಸ್ಟ್ ಕೊನೆಯಲ್ಲಿ ಉಳಿದಿರೋದು ಕೇವಲ ಒಂದೇ, ಅದು ಯಾವುದು? ಕ್ಲಾಸ್ ಸಿ ಆ್ಯಂಪ್ಲಿಫೈಯರ್ಸ್. ಕ್ಲಾಸ್ ಸಿ ಆ್ಯಂಪ್ಲಿಫೈಯರ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಕ್ಲಾಸ್ ಸಿ ಆ್ಯಂಪ್ಲಿಫೈಯರ್ಸಲ್ಲಿ ಕಂಡಕ್ಷನ್ ವಿಲ್ ಬಿ ಲೆಸ್ ದ್ಯಾನ್ 180 ಡಿಗ್ರಿ. ಕ್ಲಾಸ್ ಸಿ ಆ್ಯಂಪ್ಲಿಫೈಯರ್ಸಲ್ಲಿ ಕಂಡಕ್ಷನ್ ಏನಾಗಿರುತ್ತೆ? ಕಂಡಕ್ಷನ್ ವಿಲ್ ಬಿ ಲೆಸ್ ದ್ಯಾನ್ 180 ಡಿಗ್ರಿ. 180 ಡಿಗ್ರಿಗಿನ್ನ ಅಂದರೆ ಆಫ್ ಸೈಕಲ್ಲಿಗಿನ್ನ ಕಡಿಮೆ
ಇರುತ್ತೆ. ಸೊ ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು, 180 ಡಿಗ್ರಿ ಅಂದರೆ ಪೈವರೆಗೂ ಬರಬೇಕು, ಆದರೆ ಇಲ್ಲೇ ನಿಲ್ಲಿಸ್ತೀನಿ. ಸೊ ಲೆಸ್ ದ್ಯಾನ್ 180 ಡಿಗ್ರಿ. ಮತ್ತು ಪಾಸಿಟಿವ್ ಹಾಫ್ ಸೈಕಲ್ಸ್ ಮಾತ್ರ ಇದರಲ್ಲಿ ಬರ್ತಾ ಹೋಗ್ಬೋದು. ಆದರೆ ಇದರಲ್ಲಿ ಒಂದು ಮೇಜರ್ ಪಾಯಿಂಟ್ ಏನು ಅಂತಂದರೆ ಮೋರ್ ಎಫಿಷಿಯನ್ಸಿ. ಏನು ನಾವು ಎ ಇರ್ಬೋದು, ಬಿ ಇರ್ಬೋದು, ಎ ಬಿ ಆ್ಯಂಪ್ಲಿಫೈಯರ್ಸಿಗಿನ್ನ ಜಾಸ್ತಿ ಎಫಿಷಿಯನ್ಸಿ ಇರುತ್ತೆ. ಸೊ ಅಬೌಟ್ ಮೋರ್ ದೆನ್ 90% ಎಫಿಷಿಯನ್ಸಿ ಇದರಲ್ಲಿ ಇರುತ್ತೆ. ನೆಕ್ಸ್ಟ್ ಒಂದು ಮೇಜರ್ ಥಿಂಗ್ ಏನು ಅಂತ ಅಂದರೆ ಕ್ಯೂ ಪಾಯಿಂಟು ಪ್ರತಿಯೊಂದರಲ್ಲೂ ಎಲ್ಲೆಲ್ಲಿ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಕ್ಯೂ ಪಾಯಿಂಟ್ ಅಂತ ಅಂದ್ರೇನು, ನಮಗೆ ಎಲ್ಲಿ ಔಟ್ಪುಟ್ಗಳು ಬರ್ತಾ ಹೋಗುತ್ತೆ. ಸೊ ಕ್ಯೂ ಪಾಯಿಂಟ್ಸ್ ಎಲ್ಲೆಲ್ಲಿ ಬರುತ್ತೆ ಪ್ರತಿಯೊಂದರಲ್ಲೂ. ಸೊ ಮೊದಲನೇದು ಅದು ಕ್ಲಾಸ್ ಎ ಆ್ಯಂಪ್ಲಿಫೈಯರ್. ಕ್ಲಾಸ್ ಎ ಆ್ಯಂಪ್ಲಿಫೈಯರಲ್ಲಿ ನಮಗೆ ಔಟ್ಪುಟ್ ಎಲ್ಲಿ ಬರುತ್ತೆ ಅಂತ ಅಂದರೆ ಔಟ್ಪುಟ್ ವಿಲ್ ಬಿ ಇನ್ ದ ಮಿಡ್ ಪಾಯಿಂಟ್ ಆಫ್ ಲೋಡ್ ಲೈನ್. ಸೊ ಎಲ್ಲಿ ಬರುತ್ತೆ, ಮಿಡ್ ಪಾಯಿಂಟ್ ಆಫ್ ಲೋಡ್ ಲೈನಿನ ಮಿಡ್ ಪಾಯಿಂಟಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ಲಾಸ್ ಬಿ ಅಲ್ಲಿ ಏನಾಗುತ್ತೆ ಅಂತಂದರೆ ಕ್ಯೂ ಪಾಯಿಂಟ್ ವಿಲ್ ಬಿ ಆನ್ ಎಕ್ಸ್ ಆ್ಯಕ್ಸಿಸ್ಸಿನ ಮೇಲ್ ಬರುತ್ತೆ. ಕ್ಲಾಸ್ ಎ ಬಿಯಲ್ಲಿ ಎಬೋವ್ ಎಕ್ಸ್ ಆ್ಯಕ್ಸಿಸ್ ಕ್ಯೂ ಪಾಯಿಂಟ್ ಬರುತ್ತೆ. ನೆಕ್ಸ್ಟ್ ಕ್ಲಾಸ್ ಸಿ ಅಲ್ಲಿ ಬಿಲೋ ಎಕ್ಸ್ ಆ್ಯಕ್ಸಿಸ್ ನಮಗೆ ಕ್ಯೂ ಪಾಯಿಂಟ್ ಬರ್ತಾ ಹೋಗುತ್ತೆ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಖಂಡಿತವಾಗಿ ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು.